ಓಂ ಶ್ರೀ ಗುರುಭ್ಯೋ ನಮಃ. ಷಟ್ಬ್ರಹ್ಮ, ಹಠಯೋಗಿ, ಮಹಾತಪಸ್ವಿ ಸಿದ್ಧ ಸೋಮೇಶ್ವರ ಸದ್ಗುರುವಿನ ಪಾದಾರವಿಂದಕ್ಕೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಈ ಜ್ಞಾನ ವಿಜ್ಞಾನ ಕಾರ್ಯಕ್ರಮವನ್ನು ವೀಕ್ಷಿಸುವ ಬಂಧುಗಳಿಗೆಲ್ಲ ಒಂದು ಕೊಡುಗೆ. ಯಾವುದೇ ಎಪಿಸೋಡನ್ನು ನೀವು ನೋಡಿದಾಗ, ಅಂದರೆ ಸಂಚಿಕೆಯನ್ನು ನೀವು ನೋಡಿದಾಗ ಪೂರ್ತಿಯಾಗಿ ಗಮನಿಸಿ. 5 ನಿಮಿಷಗಳ ಕಾಲ ಇರುತ್ತಷ್ಟೇ. ಪೂರ್ತಿಯಾಗಿ ಗಮನಿಸಿದಾಗ ಆ ವಿಷಯ ನಿಮಗೆ ಸಂತೃಪ್ತಿ ಆಗುತ್ತೆ, ಜೊತೆಗೆ ತೃಪ್ತಿಕರ ಅನಿಸುತ್ತೆ. ಮತ್ತೆ ನೀವು ಆ ಸಂಚಿಕೆನ ನೋಡ್ತೀರಾ ಅನ್ನೋ ನಂಬಿಕೆ ನಮಗೂ ಇದೆ, ನಿಮಗೂ ಬರುತ್ತೆ. ಓಂ ಕೊಲ್ಲೂರ ವಾಸಿನಿ ವಿದ್ಮಯ ಮುಖಾಸುರ ಮರ್ದಿನಿ ಧೀಮಹಿ ತನ್ನೋ ಮೂಕಾಂಬಿಕಾ ಪ್ರಚೋದಯಾತ್. ಬ್ರಹ್ಮಾಂಡವಾಸಾಯ ವಿದ್ಮಯ ಪ್ರತ್ಯಕ್ಷ ದೇವತಾಯ ಧೀಮಹಿ ತನ್ನೋ ಆದಿಶೇಷ ಪ್ರಚೋದಯಾತ್. ಜ್ಞಾನ ವಿಜ್ಞಾನ ಕಾರ್ಯಕ್ರಮದಲ್ಲಿ ಹರಳಿಕಟ್ಟೆಯ ವಿಷಯ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳುವ ವಿಷಯ ಎರಡನ್ನೂ ತಿಳಿದುಕೊಂಡಿದ್ದೀರಾ. ಈಗ ಬೆಳಿಗ್ಗೆ ಯಾವ ವೇಳೆಗೆ ಎದ್ದರೆ ಒಳ್ಳೆಯದು, ಯಾವ ವೇಳೆಯಲ್ಲಿ ಎದ್ದರೆ ನಮಗೆ ವೈಜ್ಞಾನಿಕವಾಗಿ ನಮ್ಮ ಜೀವನಕ್ಕೆ ಸಪೋರ್ಟ್ ಆಗುತ್ತೆ, ಜೊತೆಗೆ ಜ್ಞಾನಿಕವಾಗಿ ನಮ್ಮ ಜೀವನವನ್ನು ಮುನ್ನಡೆಸುವುದಕ್ಕೆ ಹೇಗೆ ಸಪೋರ್ಟ್ ಆಗುತ್ತೆ ಅನ್ನುವ ವಿಷಯ. ಬೆಳಗಿನ ಜಾವ ಅಕಸ್ಮಾತ್ ಏನು ಅಂದ್ಕೊಂಡಿದ್ದೀರಾ ಅಂತಂದರೆ 3:33 ಅನ್ನೋದು ಒಳ್ಳೆಯ ಗಳಿಗೆ. ಆ ಗಳಿಗೆಯಲ್ಲಿ ಈಗಿನ ಪ್ರಪಂಚದಲ್ಲಿ ಯಾರೂ ಏಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಕನಿಷ್ಠ ಪಕ್ಷ 5ರಿಂದ 5:30 ಅಂದರೆ ಏನು ನಮಗೆ ಸೂರ್ಯೋದಯ ಆಗುತ್ತೆ, ಅರುಣೋದಯ ಇರುವಾಗ ಎದ್ದರೆ ತುಂಬ ಒಳ್ಳೆಯದು. ಏಕೆ? ಇದರಲ್ಲಿ ವಿಜ್ಞಾನ ಏನು? ವಿಜ್ಞಾನದ ಪ್ರಕಾರವಾಗಿ ತೆಗೆದುಕೊಂಡಾಗ ಬೆಳಗಿನ ಜಾವ 5:30ಯಲ್ಲಿ ಅರುಣೋದಯವಾಗುತ್ತಿರುವಾಗ ಆ ಗಿಡ ಮರಗಳ ಮೇಲೆ ಸೂರ್ಯನ ಕಿರಣಗಳು ಬೀಳುವುದರಿಂದ ಪತ್ರ ಹರಿತು, ಅಂದರೆ ಆಮ್ಲಜನಕ ಬಹಳ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆಗ ನೀವು ಒಳ್ಳೆಯ ಗಾಳಿ ತೆಗೆದುಕೊಳ್ಳುವುದಕ್ಕೆ ಈಚೆ ಬರಬೇಕು. ಅಂದರೆ ಬೆಳಿಗ್ಗೆ 5:30 ವಾಕ್ ಹೋಗ್ತೀನಿ. ನಾನು ಡೈಲಿ 5 ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದೀನಿ, ಆದರೂ ಶುಗರು ಕಡಿಮೆ ಆಗಿಲ್ಲ, BP ಕಡಿಮೆ ಆಗಿಲ್ಲ. ಬಟ್ ಆ ವಾಕ್ ಮಾಡುವ ರೀತಿ ಹೇಗಿದೆ, ವಾಕ್ ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಎದ್ದ ಸಮಯ ಏನು ಅಂತ ತಿಳ್ಕೋಬೇಕು. ನಾವು ಬೆಳಿಗ್ಗೆ 8 ಗಂಟೆಗೆ ಎದ್ದೋಗಿ ವಾಕ್ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ವಾಕ್ ಮಾಡುವುದೇ ಅಂದರೆ ನಾವು ನಡೀತಾ ತೆಗೆದುಕೊಳ್ಳುವ ಉಸಿರಿನಲ್ಲಿ ಆಮ್ಲಜನಕ ಜಾಸ್ತಿ ಸಿಕ್ಕಿದಾಗ ಮಾತ್ರ ನಮ್ಮ ದೇಹದಲ್ಲಿ ಒಳಗಿನ ವಿಜ್ಞಾನದ ಕ್ರಿಯೆಗಳ ವ್ಯತ್ಯಾಸವಾಗುವುದಕ್ಕೆ ಸಾಧ್ಯ, ಗುಣಪಡಿಸುವುದಕ್ಕೆ ಸಾಧ್ಯ. ನೀವು 9 ಗಂಟೆಗೆ 10 ಗಂಟೆಗೆ ಎದ್ದೋಗಿ ವಾಕ್ ಮಾಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಯಾಕಂತಂದರೆ ವಾಕ್ ಮಾಡ್ತಾ ನಿಮಗೆ ಬೇಕಾಗಿರೋದು ಗಾಳಿ, ಆಕ್ಸಿಜನ್, ಆಮ್ಲಜನಕ ಅಂತ ಹೇಳ್ತೇವೆ. ಆ ಆಮ್ಲಜನಕದ ಅಂಶ ನಿಮಗೆ ಹೆಚ್ಚಾಗಿ ಬಾಡಿಗೆ ಸಪ್ಲೈ ಆದಷ್ಟು ನೀವು ಆರೋಗ್ಯವಂತರಾಗೋದಕ್ಕೆ ಮುಖ್ಯವಾದ ಕಾರಣವಾಗುತ್ತೆ. ಇದು ವೈಜ್ಞಾನಿಕವಾಗಿ ವಿಜ್ಞಾನದ ಕಾರಣವಾದರೆ, ಬೆಳಿಗ್ಗೆ 5:30ರಲ್ಲಿ ಎದ್ದಾಗ ಏನು ಜ್ಞಾನಿಕವಾಗಿ ನಿಮಗೇನು ಸಪೋರ್ಟ್ ಆಗ್ಬೋದು? ಹೌದು, ಸೂರ್ಯ ಇನ್ನೂ ಉದಯವಾಗಿರೋದಿಲ್ಲ, ಅರುಣೋದಯದಲ್ಲಿರುತ್ತೆ. ಆಗ 3:33 AM ಸೂರ್ಯ ಉದಯವಾಗಿ ನಮಗೆ ಕಂಗೊಳಿಸುವವರೆಗೂ ಅಶ್ವಿನಿ ದೇವತೆಗಳು, ದೇವಾದಿ ದೇವತೆಗಳು ಓಡಾಡ್ತಾ ಇರ್ತಾರೆ. ಅವರು ಅಸ್ತು ಅಂತ ಹೇಳ್ತಾ ಇರ್ತಾರೆ. ಅವರ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಅಂತ ಹೇಳಿ ಆ ಸಮಯದಲ್ಲಿ ಧ್ಯಾನ, ಜಪ, ತಪ, ಪೂಜೆ, ಪುರಸ್ಕಾರಗಳು, ತಾಯಿ ತಂದೆಯ ನಮನ ಇವನ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನುವ ಒಂದು ಪ್ರತೀತಿ ಇದೆ. ನೋಡಿ, ಬೆಳಿಗ್ಗೆ ಎದ್ದೋಳೋದ್ರಲ್ಲೇ ವೈಜ್ಞಾನಿಕವಾಗಿ ಏನಿದೆ, ಜ್ಞಾನಿಕವಾಗಿ ಏನಿದೆ. ಯಾಕಂದರೆ ನಾವು ಪ್ರತಿ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇವೆ, ಪ್ರತಿಯೊಂದಲ್ಲೂ ಜ್ಞಾನ ವಿಜ್ಞಾನ ಎರಡೂ ಇದೆ. ಎರಡನ್ನೂ ಅರಿತಾಗ ಮಾತ್ರ ನಮ್ಮ ಜೀವನ ಸಮೃದ್ಧಿಯಾಗುತ್ತೆ. ಅದಕ್ಕೆ ಜೀವನದ ಸಮೃದ್ಧಿಗೆ ಬರೀ ದುಡಿದ್ರೆ ಸಾಕ? ದುಡಿಯೋದು ವೈಜ್ಞಾನಿಕ. ಆ ದುಡಿದು ಉಳಿತಾಯವಾಗುವುದು ಜ್ಞಾನ. ಯಾಕಂದರೆ ನಿಮಗೆ ಆ ಪ್ರಜ್ಞೆ ಉಳಿಸಬೇಕು ಅನ್ನುವ ಜ್ಞಾನ ಬರಲಿಲ್ಲ ಅಂತಂದರೆ ಕೋಟಿ ದುಡಿದ್ರೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಉಳುಮೆ ಆದಾಗ ಮಾತ್ರ, ಅಂದರೆ ನೀವು ಸಂಪಾದನೆಯಲ್ಲಿ ತಂದ ಹಣದಲ್ಲಿ ಉಳಿಕೆ ಆದಾಗ ಮಾತ್ರ ನೀವು ಬೆಳೀಲಿಕ್ಕೆ
ಕಾರಣವಾಗುತ್ತೆ. ಅದೇ ತರಹ ನೀವು ಕನಿಷ್ಠ ಪಕ್ಷ ಅರುಣೋದಯದಲ್ಲಿ ಎದ್ದರೆ ಆ ಏಳುವ ಸಮಯ ನಿಮಗೆ ಶುಭ ಸಂಕೇತವಾಗುತ್ತೆ. ಜ್ಞಾನೀಕವಾಗಿ ನಿಮಗೆಲ್ಲವನ್ನು ತಂದುಕೊಡೋದಕ್ಕೆ ಅನುಕೂಲ ಮಾಡುತ್ತೆ. ವೈಜ್ಞಾನಿಕವಾಗಿ ಅಟ್ಲೀಸ್ಟ್ ವಾಕ್ ಮಾಡೋಕ್ಕಾಗಿಲ್ಲ, ನಿಮ್ಮ ಮನೆಯ ಮೇಲೋ ಅಥವಾ ನಿಮ್ಮ ಮನೆಯ ರಸ್ತೆಯಲ್ಲೋ ಎಲ್ಲಾದರೂ ಸರಿ ಅಟ್ಲೀಸ್ಟ್ ನಿಮ್ಮ ಮನೆಯಿಂದ ಈಚೆ ಬಂದು ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡಿ. 5ರಿಂದ 10 ನಿಮಿಷ ಉಸಿರಾಟದ ಕ್ರಿಯೆಯನ್ನು ನಡೆಸಿ. ನೀವು ಹೇಗೆ ಗಾಳಿ ತಗೊಳ್ತೀರೋ ಹಾಗೆಯೇ ಸಂಪೂರ್ಣವಾಗಿ ಆಕ್ಸಿಜನ್ ತೆಗೆದು ಒಳಗೆ ತುಂಬಿಕೊಳ್ಳಿ. ಆಕ್ಸಿಜನ್ನ ನೀವು ಹೇಗೆ ಆ ಗಾಡ್ ಮೋಲ್ಡ್ ಅಂದರೆ ದೇವರ ಈ ದೇಹವನ್ನು ಹೆಂಗೆ ಆಕೃತಿಗೊಂಡಿಸಿದ್ದಾನೆಂದರೆ, ನೀವು ಎಲ್ಲಿ ನಿಂತು ಎಲ್ಲೂ ಕುಂತು ಉಸಿರಾಡಿದ್ರೂ ಆಕ್ಸಿಜನ್ ಆಮ್ಲಜನಕವೇ ಒಳಗೋಗುತ್ತೆ. ಅದೇ ತರಹ ನೀವು ಎಲ್ಲಿ ಬಿಟ್ಟರು ಇಂಗಾಲ ಡೈಆಕ್ಸೈಡೇ ಈಚೆ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಇಂಗಾಲದ ಡೈಆಕ್ಸೈಡ್ ಅಂದರೆ ಏನು, ನಮಗೆ ಬೇಡವಾದ ಗಾಳಿಯನ್ನು ಪೂರ್ತಿಯಾಗಿ ಈಚೆ ಬಿಟ್ಟು ನಮಗೆ ಬೇಕಾಗುವ ಗಾಳಿಯನ್ನು ಸಂಪೂರ್ಣವಾಗಿ ನಾವು ತೆಗೆದುಕೊಂಡಾಗ ಆ ವೈಜ್ಞಾನಿಕ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ವೈಜ್ಞಾನಿಕವಾಗಿ ಹಾರ್ಮೋನುಗಳ ಇನ್ಬ್ಯಾಲೆನ್ಸ್ ಆಗುವುದು ತಪ್ಪುತ್ತೆ. ಅದಕ್ಕೋಸ್ಕರವಾಗಿ ಕನಿಷ್ಠ ಪಕ್ಷ ಎಲ್ಲರೂ ಸೂರ್ಯ ಉದಯದ ಒಳಗಡೆ ಎದ್ದು ಕನಿಷ್ಠ ಪಕ್ಷ 10 ನಿಮಿಷವಾದರೂ ಉಸಿರಾಟ ಕ್ರಿಯೆಯನ್ನಾದರೂ ಮಾಡಿ. ನೀವು 10 ಗಂಟೆಗೆ ಎದ್ದು ಮಾಡಬೇಡಿ. ನಾವು ಸೆಕೆಂಡ್ ಶಿಫ್ಟ್ ಮಾಡಿದ್ದೀವಿ, ನೈಟ್ ಶಿಫ್ಟ್ ಮಾಡಿದ್ದೀವಿ, ಸಂತೋಷ. ನೀವು ಎಲ್ಲಿದ್ದರೆ ಅಲ್ಲೇ 10 ನಿಮಿಷ ಕಾಲಾವಕಾಶ ಗ್ಯಾರಂಟಿ ಇರುತ್ತೆ. ಅದು ನೀವು ಫೀಲ್ಡಿಗೆ ಬರಬೇಕು. ತಲೆ ಮೇಲೆ ಶೂರು, ಕೆಳಗಡೆ ನೆಲ ಇದ್ದು ಕವರೇಜಲ್ಲಿ ನಿಮಗೆ ಒಳ್ಳೆಯ ಗಾಳಿ ಸಿಗೋದಿಲ್ಲ. ಈಚೆ ಬಂದಾಗ ಎಲ್ಲ ಕಡೆ ಆ ಸಮಯದಲ್ಲಿ ನಿಮಗೆ ಆಕ್ಸಿಜನ್ ಹೆಚ್ಚಾಗಿರುವಂಥ ಗಾಳಿ ಸಿಗುತ್ತೆ. ಇದು ಹೇಗಪ್ಪ ಗೊತ್ತಾಗೋದು ನೋಡಿ, ಬೆಳಗಿನ ಜಾವದ ಗಾಳಿಯಲ್ಲಿ ತಣ್ಣನೆ ವಾತಾವರಣ ಮೂಡುತ್ತೆ. ನೀವು ಹೇಗೇ ಇರಿ, ತಣ್ಣನೆ ವಾತಾವರಣ ಮೂಡುತ್ತೆ. ಇದಕ್ಕೆ ನಿಮಗೆ ಸಾಕ್ಷಿ ಏನಂದರೆ ಆಮ್ಲಜನಕ ಜಾಸ್ತಿ ಇರುತ್ತೆ ಅನ್ನುವುದು ಅದರ ಸೂಚನೆ. ಅದಕ್ಕೋಸ್ಕರವಾಗಿ ಸೂರ್ಯ ಉದಯ ಆಗ್ತಾ 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 ಆ ತಣ್ಣನೆ ಗಾಳಿ ಬಿಸಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಸಿಟಿಗಳಲ್ಲಿರುವವರಿಗಂತೂ ತಣ್ಣನೆ ಗಾಳಿ ಸಿಗುವುದೇ ಒಂದು ಅಪರೂಪ. ಅದಕ್ಕೋಸ್ಕರವಾಗಿ ಕನಿಷ್ಠ ಪಕ್ಷ 5-5:30 ಗಂಟೆಗೆ ಎದ್ದು 10 ನಿಮಿಷ ಈಚೆ ಹೋಗಿ ವಾಕ್ ಮಾಡದಿದ್ದರೂ ಪರವಾಗಿಲ್ಲ, ನಿಮ್ಮ ಉಸಿರಾಟ ಕ್ರಿಯೆಗಳನ್ನು ಮಾಡಿ ನಿಮಗೆ ಬಂದ ರೀತಿಯಲ್ಲಿ ಅದನ್ನೇ ಕಲಿಬೇಕಾ, ಯೋಗಾಸನ ಕಲಿಬೇಕಾ, ಎಲ್ಲವನ್ನೂ ಮಾಡುವವರು, ಧ್ಯಾನ ಮಾಡುವವರು, ಜಪ ಮಾಡುವವರು ಎಲ್ಲರೂ ಆ ಸಮಯದಲ್ಲಿ ಮಾಡಿದ್ರೆ ಉತ್ತಮ. ಏನೂ ಆಗಲಿಲ್ಲ, ನಮಗೇನೂ ಗೊತ್ತೂ ಇಲ್ಲ, 10 ನಿಮಿಷ ನೀವು ಹೇಗೆ ಉಸಿರಾಡ್ತೀರೋ ಆ ಉಸಿರನ್ನೇ ನೀಳವಾಗಿ ತೆಗೆದುಕೊಂಡು ನೀಳವಾಗಿ ಬಿಡ್ತಾ ಹೋಗಬೇಕು. ಅಕಸ್ಮಾತ್ ಈ ಉಸಿರಾಟದಲ್ಲಿ ಗೊತ್ತಾಗಲಿಲ್ಲ ಅಂದ ಪಕ್ಷದಲ್ಲಿ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಹೇಗೆ ಉಸಿರಾಡಬೇಕು, ಹೇಗೆ ಆಕ್ಸಿಜನ್ ಸಂಪೂರ್ಣವಾಗಿ ದೇಹಕ್ಕೆ ತುಂಬಿಕೊಳ್ಬೇಕು ಮತ್ತು ಇಂಗಾಲ ಡೈಆಕ್ಸೈಡ್ನ ಸಂಪೂರ್ಣವಾಗಿ ಹೇಗೆ ಬಿಡಬೇಕು ಅನ್ನೋ ವಿಷಯವನ್ನು ಇದೇ ಜ್ಞಾನ ವಿಜ್ಞಾನದ ಸಂಚಿಕೆಯಲ್ಲಿ ತಿಳಿಸ್ತಾ ಇರ್ತವೆ. ಮರಿಬೇಡಿ, ನೋಡ್ತಾ ಇರಿ.